ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅಶ್ವಮೇಧಿಕ ಪರ್ವದ 82ನೇ ಈ ಭಾಗದಲ್ಲಿ ಅಶ್ವಮೇಧ ಯಾಗದ ಕುರಿತಾಗಿ ಈ ಹಿಂದೆ ಕೆಲವು ವಿವರಗಳನ್ನೇನು ನಾವು ನೋಡ್ತಾ ಇದ್ವಿ, ಅದರ ಮುಂದುವರೆದ ಭಾಗವನ್ನ ನೋಡೋಣ. ಅಶ್ವಮೇಧ ಯಾಗದಲ್ಲಿ ಈ ಥರದ ಅಶ್ಲೀಲ ಸಂಭಾಷಣೆಗಳು ಯಾಕೆ ಬಂದಿದ್ದವು ಅನ್ನೋದನ್ನ ಆಧುನಿಕ ಜಗತ್ತಿನಲ್ಲಿ ಕೂಡ ಈ ಹೋಳಿ ಹುಣ್ಣಿಮೆ ಮೊದಲಾದ ಸಂದರ್ಭದಲ್ಲಿ ಅಶ್ಲೀಲ ಹಾಡುಗಳನ್ನು ನಾವು ಹಾಡ್ತಿರುವುದು, ಜನರು ಅದು ಸಂಭಾಷಣೆ ಮಾಡುವುದನ್ನು ನಾವು ನೋಡಿದ್ದೇವೆ ಅನ್ನೋದನ್ನೆಲ್ಲ ಕೆ.ಟಿ. ಪಾಂಡುರಂಗಿ ಅವರು ನೆನಪಿಸ್ತಾರೆ. ಇದನ್ನ ಈ ಅಶ್ವಮೇಧ ಯಾಗ ಅನ್ನೋದೊಂದು ಫರ್ಟಿಲಿಟಿ ರೈಟ್, ಸಂತಾನ ಹೋಮದ ಅವಶೇಷ ಅಂತ ಕೆಲವರು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಆದರೆ ಕೇವಲ ಸಂತಾನ ಹೋಮಕ್ಕೆ ಇಷ್ಟೊಂದು ಅಶ್ಲೀಲ ಸಂಭಾಷಣೆ ಅಗತ್ಯ ಇರಲಿಲ್ಲ. ಅಶ್ವಮೇಧ ಯಾಗದ ಉದ್ದೇಶ ವೀರಪುತ್ರನನ್ನು ಪಡ್ಕೊಳ್ಳುವುದು ಏನಲ್ಲ, ಸಾರ್ವಭೌಮತ್ವವನ್ನು ಸ್ಥಾಪಿಸುವುದು. ಅಶ್ವಮೇಧ ಯಾಗದಲ್ಲಿ ಈ ಅಶ್ಲೀಲ ಸಂಭಾಷಣೆ ಇಲ್ಲದೆ ಹೋದ್ರೆ ಆ ಯಜ್ಞಕ್ಕೆ ಏನು ಚ್ಯುತಿಯೂ ಬರೋದಿಲ್ಲ. ತಾನು ಸಾರ್ವಭೌಮ ಆಗಬೇಕು ಅಂತ ಈ ಕಾರ್ಯವನ್ನು ಮಾಡ್ತಿದ್ದಾನೆ ಈ ರಾಜ, ಹೊರತು ತನಗೆ ಸಾರ್ವಭೌಮನಾದ ಮಗ ಬೇಕು ಅಂತ ಯಜ್ಞವನ್ನೇನು ಮಾಡ್ತಿಲ್ಲ. ಆದ್ರಿಂದ ಈ ಅಶ್ಲೀಲ ಸಂಭಾಷಣೆಗಳು, ರಾಣಿ ಅಶ್ವದ ಜೊತೆಗೆ ಮಲಗುವುದು, ಇದರಲ್ಲಿ ಯಾವುದೇ ಮಹಾಪರಾಕ್ರಮ ಪ್ರಶಂಸನೀಯವಾದ್ದೇನೂ ಇಲ್ಲ. ಮತ್ತೆ ತಾವಾಗಿಯೇ ಪುರೋಹಿತರು ಇದನ್ನೆಲ್ಲ ಇಲ್ಲಿ ಬರೆದು ಸೇರಿಸಿದರು, ಶೋಷಣೆ ಮಾಡಿದರು ಅಂತ ಹೇಳುವುದಕ್ಕೂ ಏನು ಅರ್ಥ ಇಲ್ಲ. ಬೇಟೆ ನಂತರ ರಕ್ತ ಮಾಂಸದ ಭೋಜನ ಕೂಟ ಏನು ನಡೀತದೆ, ಅಲ್ಲಿ ಇಂತಹ ಸಂಭಾಷಣೆ ನಡೀತಾ ಇರಬೇಕು, ಪ್ರಾಯ ನಡೀತಿರಬೇಕು. ಇದು ಅನೇಕ ಬಾರಿ ಖಾಸಗಿ ಮಾತುಕತೆಗಳಲ್ಲಿ ಜನ ಇಂಥ ಮಾತುಗಳನ್ನು ಆಡೋದಿದೆ. ಕೆ.ಟಿ. ಪಾಂಡುರಂಗಿ ಅವರ ಮಾತುಗಳನ್ನು ಹೇಳುವುದಲ್ಲದೆ ಕೆಲವು ನನ್ನ ಮಾತುಗಳನ್ನು ನಾನು ನಡುವೆ ಸೇರಿಸ್ತಾ ಇದ್ದೇನೆ ಅಷ್ಟೇ. ಈ ಬೇಟೆಯ ಹಬ್ಬ ಮತ್ತೆ ಮನುಷ್ಯನ ಮೂಲಭೂತ ಪ್ರವೃತ್ತಿಗಳು ಇವೇನಿವೆ, ಇದಕ್ಕೆ ಯಾಜ್ಞಿಕ ಪ್ರಕ್ರಿಯೆಯನ್ನ ಜೋಡಿಸಿ ಅದನ್ನ ಅಶ್ವಮೇಧ ಯಾಗದ ರೂಪದಲ್ಲಿ ರಾಜರಿಗೆ ಕೊಟ್ಟಿದ್ದಾರೆ ಅಂತ ಕಾಣಿಸ್ತದೆ ಅಂತ ಕೆ.ಟಿ. ಪಾಂಡುರಂಗಿ ಅವರು ಹೇಳ್ತಾರೆ. ವಾಜಸನೇಯ ಸಂಹಿತಾದಲ್ಲಿ ಮಾತ್ರ ಇದೆಯೇ ಹೊರತು ಋಕ್ ಸಂಹಿತಾದಲ್ಲಿ ಮತ್ತೆ ಯಜುರ್ವೇದದಲ್ಲಿಯೂ, ತೈತ್ರಿಯ ಕೃಷ್ಣ ಯಜುರ್ವೇದದಲ್ಲಿ ಇದು ಕಾಣಿಸೋದಿಲ್ಲ ಅನ್ನೋದನ್ನು ನಾವು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಬೇಕು. ಆದ್ದರಿಂದ ಕಾಲಕ್ರಮೇಣ ಅನೇಕ ಬದಲಾವಣೆಗಳು ನಡೆದಂತೆ ಕಾಣಿಸ್ತದೆ. ಈ ಸಂವಾದದ ಜೊತೆಗೇನೆ ಲೈಂಗಿಕ ಪ್ರಕ್ರಿಯೆ ಮತ್ತೆ ಅದರ ಪ್ರಚೋದಕವಾದಂತಹ ಆಟಗಳು, ಕ್ರಿಯೆಗಳು ಇವನ್ನೆಲ್ಲ ಸೇರಿಸಿದಂತೆ ಕಾಣಿಸ್ತದೆ. ಇದನ್ನೆಲ್ಲ ಶ್ರೌತ ಸೂತ್ರಕಾರರು ನಿಜ ಘಟನೆ ಅನ್ನುವಂತೆ ವರ್ಣಿಸಿದ್ದಾರೆ. ಆದ್ರಿಂದ ಈ ಗೊಂದಲ. ಆದ್ರಿಂದ ಅಶ್ವಮೇಧ ಯಾಗಗಳಲ್ಲಿ ಪ್ರಾಯ ಈ ಭಾಗ ಮುಂದುವರೆದಿರ್ಲಿಕ್ಕಿಲ್ಲ ಅಂತಾರೆ ಕೆ.ಟಿ. ಪಾಂಡುರಂಗಿ ಅವರು. ಕೇವಲ ಅದು ಗ್ರಂಥಸ್ಥವಾಗಿ ಮಾತ್ರ ಇದ್ದಿರಬೇಕೆ ಹೊರತು ವಾಸ್ತವಿಕವಾಗಿ ಅದು ಆ ಪ್ರಕ್ರಿಯೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿಗೇನು ಬಂದಿರಲಿಕ್ಕಿಲ್ಲ ಅಂತ ಅವ್ರು ಹೇಳ್ತಾರೆ. ಅಥವಾ ಕೇವಲ ಸಂಭಾಷಣೆಯಾಗಿ ನಡೆದಿರಬಹುದು. ಮತ್ತೆ ಕಲಿಕಾಲದಲ್ಲಿ ಇದು ವರ್ಜ್ಯ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಅದನ್ನು ಕೆ.ಟಿ. ಪಾಂಡುರಂಗಿ ಅವರು ನೆನಪು ಮಾಡ್ತಾರೆ. ಅದಕ್ಕೆ ಜನಮೇಜಯ ರಾಜ ಶಾಪ ಕೊಟ್ಟದ್ದನ್ನು ಕೂಡ ನಾವು ಹರಿವಂಶದಲ್ಲಿ ಈಗಾಗಲೇ ನೋಡಿದ್ದೇವೆ. ಇಂಥ ಅನೇಕ ಬಿರುಕುಗಳು, ಸಮಸ್ಯೆಗಳಿವೆ ಇದರಲ್ಲಿ. ಅದನ್ನು ಹರಿವಂಶ, ರಾಮಾಯಣ ಇತ್ಯಾದಿಗಳನ್ನು ಗಮನಿಸಿದ್ರೂ ಕೂಡ ಆ ಸಮಸ್ಯೆಗಳೆಲ್ಲ ಪರಿಹಾರ ಕಾಣುವಂತೆ ಕಾಣುವುದಿಲ್ಲ. ಕೆ.ಟಿ. ಪಾಂಡುರಂಗಿ ಅವರು ಹಾಗೆ ಹೇಳ್ತಾರೆ, ನನಗೂ ಹಾಗೆ ಅನಿಸ್ತದೆ.
ಕುದುರೆಯನ್ನ ಉಸಿರು ಕಟ್ಟಿಸಿ ಸಾಯಿಸಿದ ಮೇಲೆ ಅದರ ಜೊತೆಗೆ ರಾಣಿ ಮಲಗುತ್ತಾಳೋ ಅಥವಾ ಅದು ಇನ್ನೂ ಬದುಕಿರುವಾಗಲೇ ಅದನ್ನು ಮಾಡ್ತಾಳೋ ಅನ್ನೋದು ಆ ಸೂತ್ರಕಾರರಲ್ಲಿ ಒಮ್ಮತಕ್ಕೆ ವಿಷಯ ಆಗಿಲ್ಲ. ಅದೇನೇ ಇರಲಿ, ಒಂದು ಅಶ್ವದ ಜೊತೆಗೆ ಮೈಥುನ ಅಥವಾ ದಾಂಪತ್ಯ ಅನ್ನೋದು ಅದು ಬದುಕಿರುವಾಗಲಿ ಸತ್ತಾಗಲಿ ಅದು ಅಸಾಧ್ಯವೇ. ಕೇವಲ ಸ್ಪರ್ಶ ಮಾತ್ರದಿಂದ ವೀರ ಸಂತಾನ ದೊರೆತಿದೆ ಅಂತ ಆಲೋಚನೆ ಮಾಡುವುದು ಕೂಡ ಒಪ್ಲಿಕ್ಕಾಗುವಂಥದ್ದಲ್ಲ. ಆದ್ರಿಂದ ಅಶ್ವಮೇಧ ಯಾಗದಲ್ಲಿ ಬರುವಂತಹ ಈ ಒಂದು ಲೈಂಗಿಕ ಪ್ರದರ್ಶನ, ಅಶ್ಲೀಲ ಸಂಭಾಷಣೆ ಇದೆಲ್ಲ ಆ ಬೇಟೆಯೇ ಕ್ಷತ್ರಿಯರು ಆಡ್ತಿದ್ದಂಥ ಬೇಟೆ ಮತ್ತು ಅದರ ನಂತರ ಅವ್ರು ಮಾಡ್ತಿದ್ದಂಥ ಔಟಿನ ಕೂಟಗಳು ಅದರ ಭಾಗವಾಗಿ ಇರ್ತಿತ್ತು. ಮುಂದೆ ಅದನ್ನೇ ಯಜ್ಞದಲ್ಲಿ ಮುಂದುವರಿಸಿದರು ಅಂತ ಕಾಣಿಸ್ತದೆ. ಇದಕ್ಕೂ ಮೊದಲು ಕೇವಲ ಪುರುಷರೇ ಪರಸ್ಪರ ಆ ಸ್ತ್ರೀ ಪುರುಷರ ಪಾತ್ರಗಳನ್ನು ವಹಿಸಿ ಇಂಥ ಸಂಭಾಷಣೆ ಮಾಡ್ತಿದ್ರು ಅಂತ ಕಾಣಿಸ್ತದೆ ಅಂತಾರೆ ಕೆ.ಟಿ. ಪಾಂಡುರಂಗಿ ಅವರು. ಕೇವಲ ಪುರುಷರೇ ಮಾಡಿ ತೋರಿಸುವಂತ ಸ್ತ್ರೀ ಪುರುಷರ ವಿನೋದದ ಸಂಭಾಷಣೆ ಇದು. ಅದು ಮುಂದೆ ಯಜ್ಞದಲ್ಲಿ ಸೇರ್ಕೊಂಡಿದೆ ಅಂತ ಹೇಳ್ತಾರೆ. ಅದೇನೇ ಇರಲಿ, ಈ ನಾವು ಈಗಿನ ಕಾಲದಲ್ಲಿ ಇಲ್ಲಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ತೀರ್ಮಾನಿಸುವುದೊಂದು ಬಹಳ ಕಷ್ಟದ ಕೆಲಸವೇ. ನನಗೆ ಅನೇಕ ಬಾರಿ ಅನಿಸಿದ್ದಿದೆ, ಒಂದು ಶ್ರಾದ್ದ, ಒಂದು ಸಂಧ್ಯಾವಂದನ, ಇಂಥ ಸಾಮಾನ್ಯ ದಿನನಿತ್ಯ ನಾವು ಮಾಡಲೇಬೇಕಾದದ್ದು. ಅಶ್ವಮೇಧ ಯಾಗ ಮೊದಲಾದದ್ದು ಕಲಿಯುಗದಲ್ಲಿ ವರ್ಜ್ಯ. ಆದರೆ ಕಲಿಯುಗದಲ್ಲಿ ಯಾವ ಕಾಲಕ್ಕೂ ವರ್ಜ್ಯ ಆಗದೇ ಇರುವಂಥದ್ದು ಈ ಸಂಧ್ಯಾವಂದನೆ ಮೊದಲಾದಂಥ ಬೇಸಿಕ್ ಸಂಗತಿಗಳು, ಶ್ರಾದ್ದದ ಆಚರಣ ಮೊದಲಾದದ್ದು. ಅವುಗಳಲ್ಲೇ ಒಂದು ಏಕರೂಪತೆ ಇಲ್ಲ ಮತ್ತು ಅನೇಕ ಥರದ ಗೊಂದಲಗಳಿವೆ. ವಿಶೇಷತಃ ಅಪರಕ್ರಿಯೆ ಏನಿದೆ, ಮನುಷ್ಯ ಸತ್ತ ಮೇಲೆ ಆತನಿಗೆ ಮಾಡುವಂತಹ ಔರ್ಧ್ವದೈಹಿಕ ಕ್ರಿಯೆಗಳು, ಅದರಲ್ಲಂತೂ ತುಂಬಾ ಸಮಸ್ಯೆಗಳು ಕಾಣುತ್ತವೆ ಅಂತ ಪುರೋಹಿತರು, ವಿದ್ವಾಂಸರೆಲ್ಲ ಹೇಳ್ತಾರೆ. ಆದ್ರಿಂದ ಯಾವುದೋ ಕಾಲದಲ್ಲಿ ಆಚರಣೆಯಲ್ಲಿದ್ದಂತಹ ಈ ಅಶ್ವಮೇಧ ಯಾಗದ ಈ ವಿಧಿವಿಧಾನಗಳು, ಅಲ್ಲಿ ಬರ್ತಕ್ಕಂಥ ಸಂಭಾಷಣೆಗಳು ಅವೆಲ್ಲ ಯಾವ ದೃಷ್ಟಿಯಿಂದಲೇ ಸೇರಿಕೊಂಡವು ಅನ್ನೋದನ್ನೆಲ್ಲ ನಾವು ಈಗಿದ್ದವರು ತೀರ್ಮಾನಿಸುವುದೊಂದು ಕಷ್ಟನೇ. ಸೋಮಯಾಗದಲ್ಲಿ ಯಾರಿಗೆ ಆಹುತಿ ಕೊಡಬೇಕು, ಎಷ್ಟು ಆಹುತಿಗಳು ಅನ್ನುವುದೇ ನಮಗೆ ಇನ್ನೂ ತೀರ್ಮಾನ ಆಗಿಲ್ಲ. ನಾನು ಈ ಹಿಂದೆ ಅನೇಕ ಬಾರಿ ಹೇಳಿದ್ದೆ, ಸೋಮ ಆಹುತಿಯನ್ನು ಸ್ವೀಕಾರ ಮಾಡುವಂತಹ ದೇವತೆಗಳ ಸಂಖ್ಯೆ ಒಟ್ಟು ಎಷ್ಟು, ಅವರು ಯಾರ್ಯಾರು, ಯಾವ್ಯಾವ ಕಕ್ಷಾ ತಾರತಮ್ಯದಲ್ಲಿ ಸೇರ್ತಾರೆ ಅಂತನ್ನುವುದೇ ಸ್ಪಷ್ಟವಾಗಿ ತೀರ್ಮಾನಕ್ಕೆ ಇನ್ನೂ ಬರ್ಲಿಕ್ಕಾಗಿಲ್ಲ ನಮಗೆ. ಅಂಥದ್ರಲ್ಲಿ ಇಂಥ ಸಂಕೀರ್ಣವಾದ ಸಂಭಾಷಣೆಗಳು ಈಗ ಆಚರಣೆಯೇ ಇಲ್ಲದೆ ಇರೋದು. ಈಗ ಬಹಳ ಹಿಂದೆ ಆಗಿ ಹೋದ ಅಶ್ವಮೇಧ, ಲೇಟೆಸ್ಟ್ ಅಶ್ವಮೇಧ ಯಾವುದು, ಇತ್ತೀಚಿನ ಅಶ್ವಮೇಧ ಯಾವುದು ಅಂತ ಕೇಳಿದ್ರೆ ನಮಗೇನು ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರೋ ಸಮುದ್ರಗುಪ್ತ ಅದನ್ನು ಮಾಡಿದ ಅಂತ ನಾವೆಲ್ಲೋ ಕೇಳ್ತೇವೆ, ಅದನ್ನು ನೋಡಿದ್ದೇವೆ. ಆದರೆ ವಾಸ್ತವಿಕವಾಗಿ ಅವನು ಮಾಡಿದ್ನೇ ಇತಿಹಾಸದ ಗ್ರಂಥಗಳು ಕೂಡ ಎಲ್ಲವೂ ಏಕರೂಪವಾಗಿ ವಿಶ್ವಾಸಕ್ಕೆ ಯೋಗ್ಯವಾಗಿ ಏನೂ ಇಲ್ಲ. ಅನೇಕ ಸಮಸ್ಯೆಗಳು ಅದರಲ್ಲೇ ಇವೆ. ಆದ್ರಿಂದ ವಾಲ್ಮೀಕಿ ರಾಮಾಯಣ, ಹರಿವಂಶ, ಮಹಾಭಾರತ ಇತ್ಯಾದಿಗಳನ್ನೆಲ್ಲ ಗಮನಿಸಿದರೆ ಅನೇಕ ಥರದ ಗೊಂದಲಗಳೇ ಅಲ್ಲಿ ಇನ್ನೂ ಉಳಿತಾವೆ. ನಾವೇನೋ ಈಗ ತೀರ್ಮಾನಿಸುವುದು ಕಷ್ಟ. ಈ ಅಶ್ವಮೇಧ ಯಾಗವನ್ನು ಮಾಡ್ತಿದ್ರಿ ಯಾಕೆ, ಅದನ್ನು ನೋಡ್ಬೇಕಲ್ಲ. ಸಾರ್ವಭೌಮತೆಯ ಸ್ಥಾಪನೆಗಾಗಿ ಮತ್ತು ಪಾಪ ಪರಿಹಾರಕ್ಕಾಗಿ ಅಂತನ್ನುವುದು ಹೆಚ್ಚು ಮುಖ್ಯ. ಯಾಕೆಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ 91, 99 ಈ ಅಧ್ಯಾಯಗಳಲ್ಲೆಲ್ಲ ರಾಮ ಅಶ್ವಮೇಧ ಯಾಗ ಮಾಡಿದ್ದಿದೆ. ಅವನಿಗೆ ಯಾವುದೇ ರೀತಿಯಾದ ಪುತ್ರ ಪ್ರಾಪ್ತಿ ಇತ್ಯಾದಿಗಳ ಉದ್ದೇಶ ಏನೂ ಇರಲಿಲ್ಲ. ಅವನು ಸೀತೆಯ ಬಂಗಾರದ ಪ್ರತಿಮೆಯನ್ನು ಇಟ್ಟುಕೊಂಡು ಅಶ್ವಮೇಧ ಯಾಗ ಮಾಡಿದ ಅಂತ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ಕಾಣಿಸ್ತದೆ. ದಶರಥನಕ್ಕೂ ಕೂಡ ಸಂತಾನಕ್ಕಾಗಿ ಅಶ್ವಮೇಧ ಯಾಗ ಮಾಡ್ತೀನಿ ಅಂತ
ಪ್ರತಿಜ್ಞೆಯನ್ನು ಮಾಡ್ತಾನೆ. ಆದರೆ ಅಶ್ವಮೇಧ ಯಾಗ ಮಾಡಿದ್ದಾದ ಮೇಲೆ ಪುತ್ರಕಾಮೇಷ್ಟಿಯನ್ನು ಕೂಡ ಮಾಡ್ತಾನೆ. ಇದು ಬಾಲಕಾಂಡದ 8ನೇ ಮತ್ತು 15ನೇ ಅಧ್ಯಾಯಗಳಲ್ಲಿ ಸ್ಪಷ್ಟ ಇದೆ. ಸುತಾರ್ಥಿ ಹಯಮೇದೇನ ಕಿಮರ್ಥನ್ ಯಜಾಮ್ಯಹಂ ಸನ್ನಿಶ್ಚಿತಾಂ ಮತಿಂ ಕೃತ್ವ ಎಷ್ಟವ್ಯಮಿತಿ ಬುದ್ಧಿಮಾನ್. ಸಂತಾನಕ್ಕಾಗಿ ಅಶ್ವಮೇಧ ಯಾಗ ಮಾಡ್ತೀನಿ ಅಂತ ಅವನು ಆಲೋಚನೆ ಮಾಡಿದ. ಈಗದು 8ನೇ ಸರ್ಗದಲ್ಲಿ ಬರ್ತದೆ. ಇದಾದ ಮೇಲೆ ಮುಂದೆ 15ನೇ ಸರ್ಗದಲ್ಲಿ ಅವನಿಗೆ ಆ ಋಷಿಗಳು, ಮೇಧಾವಿ ಮೊದಲಾದ ಋಷಿಗಳು, ಇಷ್ಟಿಂತೇಹಂ ಕರಿಷ್ಯಾಮಿ ಪುತ್ರಿಯಾಂ ಪುತ್ರಕಾರಣಾತ್ ಅಥರ್ವಶಿರಸಿ ಪ್ರೋಕ್ತೈಃ ಮಂತ್ರೈಃ ಸಿದ್ಧಾಂ ವಿಧಾನತಃ ತತಃ ಪ್ರಕ್ರಮ್ಯ ತಾಮಿಷ್ಟೀಂ ಪುತ್ರಿಯಾಂ ಪುತ್ರಕಾರಣಾತ್ ಜುಹಾವ ಅಗ್ನೌಜ ತೇಜಸ್ವಿ ಮಂತ್ರದೃಷ್ಟಿಯನ್ನು ಕರ್ಮಣ ಅಂತ ಪುತ್ರಕಾಮೇಷ್ಟಿಯನ್ನು ಮಾಡಿಸಿದ ಅಂತನೂ ಆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 15ನೇ ಸರ್ಗದಲ್ಲಿ ಕಾಣಿಸ್ತದೆ. ಹೀಗೆ ಆ ಅಶ್ವಮೇಧ ಯಾಗವನ್ನು ಮಾಡುವಾಗ ದಶರಥನಿಗೆ ನಾನೀಗಾಗಲೇ ಹಿಂದೆ ಹೇಳಿದಂತೆ 350 ಜನ ಪತ್ನಿಯರಿದ್ರು. ಅವರ ಹೆಸರುಗಳು ಎಲ್ಲಿಯೂ ಕಾಣಿಸುವುದಿಲ್ಲ. ಮುಂದೆ ಕೌಸಲ್ಯ, ಸುಮಿತ್ರೆ ಮತ್ತು ಕೈಕೇಯಿರು ಅನ್ನುವಂಥ ಪತ್ನಿಯರಿದ್ರು. ಪಟ್ಟದ ರಾಣಿ ಕೌಸಲ್ಯ ಆಗಿದ್ಲು. ಇವಿಷ್ಟರಲ್ಲಿ ವಾವಾತ, ಪರಿವೃತ್ತ, ಪಾಲಾಗಲೆ ಇವರೆಲ್ಲ ಯಾರ್ಯಾಗಿದ್ರು ಅವ್ರ ಹೆಸರು ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ಏನೂ ಬರೋದಿಲ್ಲ. ರಾಜನ ಪ್ರೀತಿಯ ರಾಣಿ, ಪರಿತ್ಯಕ್ತಳಾದ ರಾಣಿ, ಕ್ಷತ್ರಿಯರಲ್ಲದ ಬೇರೆ ಕುಲದ ರಾಣಿ, ಇವರೆಲ್ಲರ ಹೆಸರುಗಳಲ್ಲಿ ಏನೂ ಬರೋದಿಲ್ಲ. ರಾಮನಿಗಂತೂ ಪಟ್ಟದ ರಾಣಿಯಾದ ಸೀತೆಯೇ ಇರಲಿಲ್ಲ. ಕಾಂಚನಿ ಜಾನಕಿಯನ್ನು ಮಾಡಿಕೊಂಡು ಆತ ಅಶ್ವಮೇಧ ಯಾಗ ಮಾಡಿದ ಅಂತ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 99ನೇ ಸರ್ಗ ಹೇಳ್ತದೆ. ಯಜ್ಞೇ ಚ ಪತ್ನ್ಯರ್ಥಂ ಜಾನಕಿ ಕಾಂಚನಿ ಅಭವತ್ ನ ಸೀತಾಯ ಪರಾಂ ಭಾರ್ಯಾಂ ಓವರೇಸ ರಘುನಂದನಃ. ಸೀತೆಯನ್ನು ಬಿಟ್ಟು ಬೇರೆ ಯಾರನ್ನೂ ಅವನು ಸ್ವೀಕಾರ ಮಾಡಲೇ ಇಲ್ಲ. ಕೇವಲ ಬಂಗಾರದ ಪ್ರತಿಮೆಯನ್ನು ಮಾತ್ರ ಇಟ್ಕೊಂಡು ಯಜ್ಞ ಮಾಡಿದ ಅಂತ ಅಲ್ಲಿ ವರ್ಣನೆ ಇದೆ. ಕೇವಲ ಒಂದು ಅಶ್ವಮೇಧ ಅಲ್ಲ, ಅನೇಕ ಅಶ್ವಮೇಧಗಳನ್ನು ಮಾಡಿದ್ದ, ಅನೇಕ ಯಜ್ಞಗಳನ್ನು ಕೂಡ ಮಾಡಿದ್ದ. ಆದ್ರಿಂದ ಪಟ್ಟದ ರಾಣಿಯೇ ಇರಲಿಲ್ಲ ಅಂದಮೇಲೆ ವಾವಾತ, ಪಾಲಾಗಲಿ, ಪರಿವೃತ್ತ ಇವರೆಲ್ಲ ಇರುವ ಸಾಧ್ಯತೆ ಅಲ್ಲಿ ಕಂಡು ಬರೋದೇ ಇಲ್ಲ. ಇದೆಲ್ಲದರ ಜೊತೆಗೆ ನಾವು ಗಮನಿಸಬೇಕಾದಂತಹ ಮತ್ತೊಂದು ಸಂಗತಿ ಇದೆ. ಕರ್ದಮ ಪ್ರಜಾಪತಿಯಾದ ಇಲ ಅನ್ನುವವನ, ಇಲ ಮತ್ತು ಇಲ ಅಂತನೂ ಕರೆಸ್ಕೊಂಡಿರುವಂತಹ ರಾಜನ ಬಗ್ಗೆ ನಾವು ಕೇಳಿದ್ದೇವೆ. ಹಿಂದೆ ಅವನ ಕಥೆ ಬಗ್ಗೆ ಬಂದಿದೆ. ಸಂಕ್ಷಿಪ್ತವಾಗಿ ಅವನ ಕಥೆ ಹೇಳಿ ಆತ ಮಾಡಿದ ಒಂದು ಅಶ್ವಮೇಧ ಯಾಗದ ಬಗ್ಗೆನೂ ಕೂಡ ಇಲ್ಲಿ ಹೇಳ್ತೇನೆ. ಅವನು ಬಾಲ್ಹೀಕ ರಾಜ್ಯಕ್ಕೆ ದೊರೆಯಾಗಿದ್ದ. ಅವನು ಒಂದು ಬಾರಿ ಬೇಟೆ ಆಡ್ತಾ ಷಣ್ಮುಖ ಹುಟ್ಟಿದಂತಹ ಪ್ರದೇಶ, ಹಿಮಾಲಯದ ಪ್ರದೇಶ, ಅಲ್ಲಿ ಸಂಚಾರ ಮಾಡಲಿಕ್ಕೆ ತೊಡಗಿದೆ. ಅಲ್ಲೇ ಹಿಂದೆ ಪರಶಿವ ಮತ್ತು ಪಾರ್ವತಿ ಅವರು ಸಂಚಾರ ಮಾಡಿದ್ದ ಪ್ರದೇಶ ಅದು. ಅಲ್ಲಿ ಶಿವಪಾರ್ವತಿಯರ ವಿಹಾರ ಸಂದರ್ಭದಲ್ಲಿ ಆ ಪಾರ್ವತಿಯ ಸಂತೋಷಕ್ಕಾಗಿ ಶಿವ ತಾನೂ ಕೂಡ ಸ್ತ್ರೀ ರೂಪವನ್ನು ಧಾರಣೆ ಮಾಡಿದಂತೆ. ರಮಯಾಮಾಸ ದುರ್ಧರ್ಷಃ ಸರ್ವೈರನುಚರೈಃ ಸಹ ಕೃತ್ವಾ ಸ್ತ್ರೀರೂಪಮಾತ್ಮಾನಂ ಉಮೇಶು ಗೋಪತಿಧ್ವಜಃ. ಹೀಗೆ ಶಿವನೇ ಸ್ತ್ರೀರೂಪ ಧಾರಣೆ ಮಾಡಿದ್ದರಿಂದ ಅಲ್ಲಿರುವಂತಹ ಎಲ್ಲ ಸಂಗತಿಗಳು, ಗಂಡು ಪ್ರಾಣಿಗಳೆಲ್ಲವೂ ಕೂಡ ಸ್ತ್ರೀರೂಪವನ್ನ ಧರಿಸಿದವು ಅಂತ ವರ್ಣನೆ ಇದೆ. ಈ ಇಲ್ಲಿನ ಕಥೆ ಒಂದೊಂದು ಕಡೆ ಬೇರೆ ಬೇರೆ ರೀತಿಯಾಗಿದೆ, ಅದು ವಿಷಯ ಬೇರೆ. ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಿರೋದನ್ನು ನೋಡೋಣ. ಇಲ್ಲನೂ ಅಲ್ಲಿ ಬಂದ, ಅವನು ಸ್ತ್ರೀ ರೂಪವನ್ನು ತಾಳಿಬಿಟ್ಟ. ತುಂಬಾ ದುಃಖ ಆಗಿ ಶಿವನಿಗೆ ಶರಣ ಹೋದ ಅವನು. ಆದ್ರೆ ಶಿವ ಪ್ರಹಸ್ಯ ವರದಃ ಸಹದೇವ್ಯಾ ಮಹೇಶ್ವರಃ ಉತ್ತಿಷ್ಠೋತ್ತಿಷ್ಠ ರಾಜರ್ಷೇ ಕಾರ್ದಮೇಯ ಮಹಾಬಲ ಪುರುಷತ್ವಮೃತೆ ಸೌಮ್ಯ ವರಂ ವರಯ ಸುವ್ರತ. ಪುರುಷತ್ವದ ವರ ಕೊಡಲಾರೆ, ಬೇರೆ ಏನಾದರೂ ಕೊಟ್ಟೇನು ಹೊರತು ಪುರುಷತ್ವದ ವರ ಕೊಡೋದಿಲ್ಲ ಅಂತ ಹೇಳಿದಂತೆ. ಮುಂದೆ ಪಾರ್ವತಿಯನ್ನ ಅವನು ಪ್ರಾರ್ಥಿಸಿದ. ಆಗ ಅವಳು ಹೇಳಿದ್ದು,
ಈ ಪುರುಷತ್ವದ ವರ ಏನ್ ನೀನು ಕೇಳಿದೆ, ಆ ವರದ ಅರ್ಧ ಭಾಗವನ್ನ ನಾನು ಕೊಡ್ತೇನೆ, ಅರ್ಧ ಭಾಗವನ್ನ ಶಿವ ಕೊಡಬೇಕು. ಅವನ ಇಚ್ಛೆಯಂತೆ ನಿನಗೀಗ ಸ್ತ್ರೀತ್ವ ಬಂದಿದೆ. ಒಂದು ಅರ್ಧ ನಾನು ಪರಿಹಾರ ಮಾಡಬಲ್ಲೆ ಅದನ್ನ, ಇನ್ನು ಅರ್ಧವನ್ನ ಶಿವನೇ ಪರಿಹರಿಸಬೇಕು. ಹೀಗೆ ನಿನ್ನ ಜೀವನದಲ್ಲಿ ಅರ್ಧ ಭಾಗ ಸ್ತ್ರೀಯಾಗಿ ಅರ್ಧ ಭಾಗ ಪುರುಷನಾಗಿ ನೀನು ಬದುಕಬೇಕು. ನಿನಗೆ ಅದಕ್ಕೆ ಆಯ್ಕೆಗಳನ್ನು ಕೊಡ್ತೀನಿ, ಹೇಗೆ ಅಪೇಕ್ಷೆ ಪಡ್ತಿ ಹೇಳು ಅಂತ ಅವಳು ಕೇಳಿದ್ಲು. ಒಂದು ಮಾಸ ಸ್ತ್ರೀಯಾಗಿ ಒಂದು ಮಾಸ ಪುರುಷನಾಗಿ ನಾನು ಬದುಕಬೇಕು ಅಂತ ಅಪೇಕ್ಷೆ ಪಡ್ತೀನಿ ಅಂತ ಈತ ಹೇಳಿದ. ಅದರಂತೆ ಅವಳು ವರ ಕೊಟ್ಲು. ಪುರುಷನಾಗಿದ್ದಾಗ ನೀನು ಸ್ತ್ರೀಯಾಗಿದ್ದು ನಿಂಗೆ ನೆನಪಿಗೆ ಬರೋದಿಲ್ಲ, ಸ್ತ್ರೀಯಾಗಿದ್ದಾಗ ನೀನು ಪುರುಷನಾಗಿದ್ದು ನಿಂಗೆ ನೆನಪಿಗೆ ಬರೋದಿಲ್ಲ ಅಂತ ಹೇಳಿದ. ಮುಂದೆ ಈ ಇಲಾ ಬುಧನನ್ನ ಭೇಟಿಯಾದಳು. ಬುಧ ಅಂದ್ರೆ ಚಂದ್ರ ಮತ್ತು ಬೃಹಸ್ಪತಿಯ ಪತ್ನಿ ತಾರೆಯಲ್ಲಿ ಹುಟ್ಟಿದಂಥ ಮಗ. ಆ ಬುಧ ಮತ್ತೆ ಇಲಾ ಇವರಿಬ್ಬರಿಗೂ ಸಮಾಗಮ ಆಯಿತು. ಅಲ್ಲಿಂದ ಪುರೂರವ ಹುಟ್ಟಿದ. ಅವನು ಒಂದು ತಿಂಗಳು ಸ್ತ್ರೀಯಾಗಿ ಒಂದು ತಿಂಗಳು ಪುರುಷನಾಗಿ ಇರ್ತಿದ್ನಲ್ಲ. ಆಗ ಅವನು ಇದ್ದಕ್ಕಿದ್ದಂತೆ ಒಂದು ಬಾರಿ ಪುರುಷನಾದಾಗ ತಾನು ಸ್ತ್ರೀಯಾಗಿದ್ದು ಅವನಿಗೆ ನೆನಪಿಗೆ ಬರಲಿಲ್ಲ. ಆದರೆ ತಾನು ಈ ಪ್ರದೇಶಕ್ಕೆ ಯಾಕೆ ಬಂದೆ ಅಂತ ಅನ್ನೋದು ಅವನಿಗೆ ಗೊತ್ತಾಗಲಿಲ್ಲ. ಆಗ ಆ ಬುಧ ಹೇಳಿದ, ದೊಡ್ಡದೊಂದು ಕಲ್ಲಿನ ಮಳೆಗೆ ಸಿಕ್ಕು ನಿನ್ನ ಸೈನಿಕರೆಲ್ಲ ಹತರಾಗಿ ಹೋದರು, ಸಮಾಧಾನ ಮಾಡಿಕೋ ಅಂತ ಹೇಳಿದ. ನಾನು ರಾಜ್ಯಕ್ಕೆ ಹೋಗಬೇಕು, ರಾಜ್ಯಕ್ಕೆ ಹೋಗ್ಲಿಕ್ಕೆ ಅನುಮತಿ ಕೊಡು ಅಂತ ಕೇಳಿದ. ಆಗ ಅವನು ಹೇಳಿದ, ನಾನು ಹೇಳಿದಂತೆ ನೀನು ಒಂದು ವರ್ಷ ಕಾಲ ಇಲ್ಲೇ ಇರು, ಮುಂದೆ ನಿನಗೆ ಹಿತ ಆಗುವಂತೆ ನಾನು ಮಾಡ್ತೇನೆ ಅಂತ ಹೇಳಿದ್ದ. ಅದರಂತೆ ಒಂದು ಮಾಸ ಪುರುಷನಾಗಿ ಒಂದು ಮಾಸ ಸ್ತ್ರೀಯಾಗಿ ಅಲ್ಲೇ ಇರ್ತಿದ್ದ. ಸ್ತ್ರೀಯಾಗಿದ್ದಾಗ ಬುಧನ ಜೊತೆ ಸುಖವಾಗಿ ಕಾಲ ಕಳೀತಿದ್ದ. ಮತ್ತೊಂದು ತಿಂಗಳು ರಾಜನಾಗಿದ್ದಾಗ ಧರ್ಮಾನುಷ್ಠಾನ ಮಾಡಿ ಕಾಲ ಕಳೀತಿದ್ದ. ಆ 9ನೇ ತಿಂಗಳಲ್ಲಿ ಹುಟ್ಟಿದವನೇ ಪುರೂರವ ಅನ್ನುವಂಥ ಚಕ್ರವರ್ತಿ. ಅವನು ಗಂಡಸಾಗಿದ್ದ ಕಾಲದಲ್ಲಿ, ಈ ಇಲ ಗಂಡಸಾಗಿದ್ದ ಕಾಲದಲ್ಲಿ ಬುಧ ಅವನಿಗೆ ಧರ್ಮ ಅಧ್ಯಾತ್ಮದ ಅನೇಕ ಕಥೆಗಳನ್ನು ಹೇಳಿ ಅವನು ಸಂತೋಷಗೊಳಿಸ್ತಿದ್ದ ಅಂತಿದೆ. ಅಲ್ಲಿ ಸ್ತ್ರೀಯಿಂದ ಒಂದು ಮಗು ಹುಟ್ಟಬೇಕಾದ್ರೆ 9 ತಿಂಗಳ ಕಾಲ ಆಕೆ ಅದನ್ನ ಗರ್ಭದಲ್ಲಿ ಹೊರಬೇಕು. ಇವನು 1 ತಿಂಗಳ ಕಾಲ ಗಂಡಸಾಗಿ ಮತ್ತೊಂದು ತಿಂಗಳ ಕಾಲ ಹೆಂಗಸಾಗಿ ಇದ್ದಿದ್ದಾದರೆ 9 ತಿಂಗಳು ಆ ಗರ್ಭವನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ತ ಹೇಗೆ ಅನ್ನುವ ಪ್ರಶ್ನೆಗೆ ನನ್ನ ಹತ್ರ ಏನು ಉತ್ತರ ಇಲ್ಲ, ಯಾಕಂದ್ರೆ ರಾಮಾಯಣ ಅದನ್ನೇನು ಹೇಳಲಿಲ್ಲ ಅಂತ ಇಲ್ಲಿದ್ದ ಸಂಗತಿಯನ್ನು ಹೇಳಿದೆ. ಮುಂದೆ ಆ ಕರ್ದಮ ಪ್ರಜಾಪತಿ ಅಲ್ಲಿಗೊಂದು ಬಾರಿ ಬಂದ. ಈ ಇಲ ಪುರುಷನಾಗಿದ್ದಾಗ ಅವನ ಶ್ರೇಯಸ್ಸಿಗಾಗಿ, ಅವನು ಮತ್ತೆಂದೂ ಯಾವ ಕಾಲಕ್ಕೂ ಕೂಡ ಗಂಡಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ಜನ ಋಷಿಗಳೆಲ್ಲ ಸೇರ್ಕೊಂಡಿದ್ರು. ಬುಧ ಅವ್ರನ್ನೆಲ್ಲ ಕರೆದ. ಸಂವರ್ತಕ, ಚವನ, ಅರಿಷ್ಟನೇಮಿ, ಪ್ರಮೋದನ, ಮೋದಕರ, ದೂರ್ವಾಸ ಮೊದಲಾದ ಋಷಿಗಳನ್ನು ಕರೆದ. ಇವನಿಗೆ ಶಾಶ್ವತವಾಗಿ ಗಂಡಸು ತನ ಬರುವಂತೆ ಏನಾದ್ರು ಕಾರ್ಯ ಮಾಡಬೇಕು ಅಂತ ಅವರೆದುರಿಗೆ ಒಂದು ಪ್ರಸ್ತಾವವನ್ನಿಟ್ಟ. ಆಗಲೇ ಅಲ್ಲಿ ಕರ್ದಮ ಪ್ರಜಾಪತಿಗಳು ಬಂದರು. ಅವ್ರು ಹೇಳಿದ್ರು, ನಾಣ್ಯಂ ಪಶ್ಯಾಮಿ ಭೈಷಜ್ಯಂ ಅಂತರ ಋಷಭಧ್ವಜಂ. ಶಿವನೇ ಇವನಿಗೆ ಸ್ತ್ರೀತ್ವವನ್ನು ಕೊಟ್ಟವನು, ಪುರುಷತ್ವವು ಅವನಿಂದಲೇ ಬರಬೇಕು. ನಾಶ್ವಮೇಧಾತ್ ಪರೋಯಜ್ಞ ಪ್ರಿಯಶ್ಚೈವ ಮಹಾತ್ಮನಃ ತಸ್ಮಾತ್ ಜಜಾಮಹೇ ಸರ್ವೇ ಪಾರ್ಥಿವಾರ್ಥಿ ದುರಾಸದಂ. ಆದ್ರಿಂದ ನಾವೀಗ ಅಶ್ವಮೇಧ ಯಾಗವನ್ನು ಮಾಡೋಣ ಅಂತ ಆಲೋಚನೆ ಮಾಡಿದ್ರು ಅವರೆಲ್ಲ. ಅಶ್ವಮೇಧ ಯಾಗ ಆದ ಬಳಿಕ ಅಲ್ಲಿ ಶಿವ ಬಂದ. ಪ್ರೀತೋಸ್ಮ ಹಯಮೇಧೇನ ಭಕ್ತ್ಯಾಚ ದ್ವಿಜಸತ್ತಮಾಹ ಅಸ್ಯ ಬಾಲ್ಹಿಪತೇಶ್ಚೈವ ಕಿಂ ಕರೋಮಿ ಪ್ರಿಯಂ ಶುಭಂ. ಇವನಿಗೆ ನಾನು ಏನು ಹಿತವನ್ನು ಮಾಡಬೇಕು ಅಂತ ಶಿವ ಅಲ್ಲಿಗೆ ಬಂದು ಅವರೆಲ್ಲರನ್ನು ಕೇಳಿದ. ಯಥಾ ಸ್ಯಾತ್ ಪುರುಷಸ್ತ್ವಿಲ, ನಮ್ಮ ಈ ಇಲ ಪುರುಷನಾಗಬೇಕು, ಅದನ್ನೇ ನಾವು ವರ ಕೇಳ್ತಿದ್ದೇವೆ ಅಂತ ಋಷಿಗಳೆಲ್ಲ ಹೇಳಿದರು. ಶಾಶ್ವತವಾದ ಪುರುಷತ್ವವನ್ನು ಕೊಟ್ಟ. ಯಾಕಂದ್ರೆ ಸ್ವಯಂ ಶಿವನೇ ಪುರುಷತ್ವದ ಅಭಿಮಾನಿ, ನಮಗಿದು ಗೊತ್ತಿದೆ.
ಬೇರೆ ಕಡೆ ಹಿಂದೆ ಸರ್ವಮೂಲದಲ್ಲಿ ಬಂದಿರುವುದನ್ನೆಲ್ಲ ನಾವು ನೋಡಿದ್ದೇವೆ. ಹೀಗೆ ಈ ಅಶ್ವಮೇಧ ಯಾಗ ಅಂತಂದು ಪುರುಷತ್ವವನ್ನು ಕೊಡುವಂಥದ್ದು ಅಂತ ಒಂದು ರೋಚಕವಾದ ಮಾಹಿತಿನೂ ಆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 90ನೇ ಸರ್ಗದಲ್ಲಿ ಕಾಣಿಸ್ತದೆ. ಅಲ್ಲಿ ನಮಗೆ ಇನ್ನೂ ಕೂಡ ಉತ್ತರ ಸಿಗದೇ ಇರುವ ಸಂಗತಿಗಳು ಹೀಗಿವೆ. ಒಂದೊಂದು ವರ್ಷಗಳ ಗಟ್ಟಲೆ ನಡೆಯುವಂತಹ ಯಜ್ಞ ಇದು. ಇವನು 1 ವರ್ಷ ಕಾಲ ಸ್ತ್ರೀಯಾಗಿ 1 ವರ್ಷ ಕಾಲ ಪುರುಷನಾಗಿರ್ತಿದ್ದ. ಹಾಗಾದ್ರೆ ಅವನ ಪತ್ನಿಯರು ಎಲ್ಲಿದ್ರು? ಅವ್ರು ಎಷ್ಟು ಜನ ಇದ್ರು? ಮತ್ತೆ ಅವ್ರ ಹೆಸರೇನು? ಮತ್ತೆ ಈತ 1 ತಿಂಗಳು ಸ್ತ್ರೀಯಾಗಿದ್ದಾಗ ಯಜ್ಞಗಳನ್ನು ಮಾಡ್ತಿದ್ರೆ ಯಾರು? ಇವೆಲ್ಲ ಸಮಸ್ಯೆಗಳಲ್ಲಿ ಉಳಿತವೆ. ಆದ್ರಿಂದ ನಾವು ಇವತ್ತೇನು ನೋಡ್ತಿದ್ದೇವೆ, ಅನೇಕ ಜನ ಪತ್ನಿಯರಿರಬೇಕು. ವಾವಾತ, ಪರಿವೃತ್ತ, ಪಾಲಾಗಲಿ ಮೊದಲಾದ ಪತ್ನಿಯರು, ಮತ್ತೆ ಅದರಲ್ಲಿ ಪಟ್ಟದ ರಾಣಿಯಾದವಳು ಆ ಅಶ್ವದ ಜೊತೆಗೆ ಮಲಗಬೇಕು ಅನ್ನೋ ಸಂಗತಿ, ಅಶ್ಲೀಲ ಸಂಭಾಷಣೆಯ ಸಂಗತಿ, ಈ 3 ಸಂಗತಿಗಳು. ಅನೇಕ ಜನ ಪತ್ನಿಯರ ಉಲ್ಲೇಖ, ಅವರ ಅವಶ್ಯಕತೆ, ಮತ್ತೆ ಆ ಪಟ್ಟದ ರಾಣಿಯಾದವಳು ಅಶ್ವದ ಜೊತೆಗೆ ಮಲಗುವ ಕ್ರಿಯಾ, ಹಾಗೆ ಅಶ್ಲೀಲ ಸಂಭಾಷಣೆಯ ಕ್ರಿಯಾ. ಈ 3 ನಮಗೆ ಇತಿಹಾಸದಲ್ಲೇ, ಪೌರಾಣಿಕ ಇತಿಹಾಸದಲ್ಲೇ ಕಾಣಿಸುವಂತ ಎಲ್ಲಾ ಕಥೆಗಳಲ್ಲೂ ಕಾಣಿಸುವುದೇ ಇಲ್ಲ. ಎಲ್ಲಾ ಕಡೆ ಕಾಣಿಸುವುದಿಲ್ಲ ಅಂದಮೇಲೆ ಎಲ್ಲೂ ಇಲ್ಲವೇ ಇಲ್ಲ ಅಂತನೂ ಅಲ್ಲ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲೇ ಕೌಸಲ್ಯ ಅಶ್ವದ ಜೊತೆಗೆ ಕಾಲ ಕಳೆದಲು ಅಂತ ವರ್ಣನ ಇದೆ. ಮತ್ತೆ ನಾವೀಗಾಗಲೇ ಹರಿವಂಶದಲ್ಲೂ ಕೂಡ ನೋಡಿದ್ದೇವೆ. ಭವಿಷ್ಯ ಪರ್ವದಲ್ಲಿ 5ನೇ ಅಧ್ಯಾಯದಲ್ಲಿ ಆ ಜನಮೇಜಯನ ಪತ್ನಿ ವಪುಷ್ಟಮ ಅನ್ನುವಳು ಅಶ್ವದ ಜೊತೆಗೆ ಮಲಗಿದ್ಲು ಅಂತ ನೋಡಿದ್ದೇವೆ. ಮಹಾಭಾರತದಲ್ಲಿ ಈಗ ನಾವು ನೋಡ್ತಿರೋ ಭಾಗದಲ್ಲಿ ಕೂಡ ದ್ರೌಪದಿಯನ್ನ ಆ ಪುರೋಹಿತರು ಅಲ್ಲಿ ಮಲಗಿಸಿದರು ಅಂತನ್ನೋದನ್ನು ನೋಡಿದ್ದೇವೆ. ಕೆಲವು ಪಾಠಗಳಲ್ಲಿ ಆ ದ್ರೌಪದಿಯ ಪ್ರಸ್ತಾವ ಇಲ್ಲ ಅಂತನೂ ಆ ಪಾಠಾಂತರದ ಬಗ್ಗೆ ಕೂಡ ಹೇಳಿದ್ದೆ. ಆದ್ರೆ ಆ ಪಾಠಾಂತರ ಸರಿಯಲ್ಲ. ಅದು ದ್ರೌಪದಿಯನ್ನು ಮಲಗಿಸಿದ್ರು ಅನ್ನೋ ಪಾಠವೇ ಸರಿ. ಪಟ್ಟದ ರಾಣಿಯರು ಮಲಗಿ ಏನು ಮಾಡ್ತಿದ್ರು ಅನ್ನೋದು ವಿಷಯ ಬೇರೆ. ಅಂತೂ ಮಲಗುತ್ತಿದ್ರು ಅಂತನ್ನುವುದು ಕೌಸಲ್ಯ ಪ್ರಕರಣದಲ್ಲಿ, ವಪುಷ್ಟಮೆ ಜನಮೇಜಯನ ಪತ್ನಿಯ ಪ್ರಕರಣದಲ್ಲಿ ಸ್ಪಷ್ಟ ಇದೆ. ಆದರೆ ಇಲ್ಲೂ ಕೂಡ ಆ ಅಶ್ಲೀಲ ಸಂಭಾಷಣೆಗಳು ನಡೆದದ್ದೇನೋ ಮಹಾಭಾರತದಲ್ಲಿ ಕಾಣಿಸೋದಿಲ್ಲ. ಮಹಾಭಾರತದಲ್ಲಿ ಅನೇಕ ವಿವರಗಳನ್ನ ನಮಗೆ ಅನೇಕ ಬಾರಿ ಈ ವಿವರಗಳು ಇಷ್ಟು ಬೇಕಾಗಿಲ್ಲ, ಬೋರ್ ಹೊಡೆಸುವಷ್ಟು ವಿವರಗಳನ್ನೆಲ್ಲ ಮಹಾಭಾರತ ನಮ್ಮಂಥವ್ರಿಗೆ ಬೋರ್ ಹೊಡೆಸ್ತದೆ, ಎಲ್ಲರಿಗೂ ಆಗ್ಲಿಕ್ಕಿಲ್ಲ. ಅಂತೂ ಅಂಥ ವಿವರಗಳನ್ನೆಲ್ಲ, ಸೂಕ್ಷ್ಮವಾದ ವಿವರಗಳನ್ನೆಲ್ಲ ಮಹಾಭಾರತ ವರ್ಣನೆ ಮಾಡ್ತದೆ. ಅಶ್ಲೀಲ ಸಂಭಾಷಣೆ ಇತ್ಯಾದಿಗಳು ಅತ್ಯಂತ ಅಗತ್ಯವೇ ಆಗಿದ್ದರೆ, ಅನೇಕ ಜನ ಪತ್ನಿಯರ ಅಗತ್ಯವೂ ಅಲ್ಲಿದ್ದಿದ್ರೆ, ಅದನ್ನೆಲ್ಲ ಮಹಾಭಾರತ ಈ ಭಾಗದಲ್ಲಿ ಹೇಳಲಿಲ್ಲ. ಯಾಕೆ? ಯಾವ್ಯಾವುದೋ ಸಂಗತಿಗಳನ್ನ, ಯಾವ್ಯಾವುದೋ ಉಪಕಥೆಗಳನ್ನೆಲ್ಲ ಹೇಳಿದೆ. ಅದು ಇಲ್ಲಿ ಪಾಂಡವರ ಅಶ್ವಮೇಧಕ್ಕೆ ಸಂಬಂಧಪಟ್ಟಂತೆ ಅದನ್ನೆಲ್ಲವನ್ನು ಅದು ಹೇಳಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಎಲ್ಲಿಯಾದ್ರೂ ಇದ್ರೆ ಅದಕ್ಕೆ ಅರ್ಥ ಏನು, ಅದನ್ನ ಯಾಕೆ ಮಾಡ್ತಾರೆ, ಅದಕ್ಕೆ ನಮ್ಗೆ ಉತ್ತರ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅದು ಎಲ್ಲ ಕಡೆ ಇರಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ಅಂತ ನನ್ನ ಅಭಿಪ್ರಾಯ. ಇಂದ್ರನು ಕೂಡ ಅಶ್ವಮೇಧ ಯಾಗ ಮಾಡಿದ ವೃತ್ರಹತ್ಯೆಯ ಪಾಪ ಪರಿಹಾರಕ್ಕಾಗಿ ಅಂತ ಅದೇ ಉತ್ತರಕಾಂಡದ 84ನೇ ಅಧ್ಯಾಯದಲ್ಲಿದೆ. ಅವನು ಹೇಗೆ ಮಾಡಿದ? ಅವನಿಗೆ ಬೇರೆ ಪತ್ನಿಯರು ಯಾರಿದ್ರು? ವಾವಾತ, ಪಾಲಾಗಲಿ, ಪರಿವೃತ್ತ ಮೊದಲಾದವರು. ಮತ್ತು ಆ ಯಜ್ಞದಲ್ಲಿಯೂ ಕೂಡ, ಇಂದ್ರ ಮಾಡಿದ ಯಜ್ಞಗಳಲ್ಲಿಯೂ ಕೂಡ ಈ ಎಲ್ಲ ಪ್ರಕ್ರಿಯೆಗಳಿದ್ದವೆ. ಯಾವ ಪ್ರಶ್ನೆಗೂ ಉತ್ತರ ಸಿಗೋದಿಲ್ಲ. ಮತ್ತೆ ಸಾರ್ವಭೌಮತ್ವಕ್ಕಾಗಿ ಮಾಡುವುದು ಅಂತಿದೆಯಲ್ಲ, ಅದಕ್ಕಿಂತ ಹೆಚ್ಚಾಗಿ ಸರ್ವ ಪಾಪ ಪರಿಹಾರಕ್ಕಾಗಿ ಮಾಡುವುದು ಅಂತನ್ನುವುದೇ ಹೆಚ್ಚು ಉಚಿತ. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ 83ನೇ ಸರ್ಗದಲ್ಲಿ ರಾಜಸೂಯ ಯಾಗವನ್ನ ರಾಮ ಮಾಡಬೇಕು ಅಂತ ಆಲೋಚನೆ ಮಾಡಿದ ಅಂತ ವರ್ಣನೆ ಕೇಳಿ ಬರ್ತದೆ. ಇದೇ ರಾಜಸೂಯ ಯಾಗವನ್ನು ಹಿಂದೆ ಚಂದ್ರ, ಮಿತ್ರ ಮೊದಲಾದವರು ಮಾಡಿದ್ರು. ನಾವು ಮಾಡೋಣ ಅಂತ ರಾಮ ಆಲೋಚನೆ ಮಾಡಿದ ಅಂತ ಬಂದಿದೆ. ಆಗ ಭರತ ಹೀಗೆ ಹೇಳಿದ ಅಂತ ಆ 83ನೇ ಸರ್ಗ ಹೇಳ್ತದೆ. ಈ ರಾಜಸೂಯ ಯಾಗ ಅಂತನ್ನೋದು
ಹಿಂಸೆಯಿಂದ ಕೂಡಿತ್ತು. ಅನೇಕ ಕಡೆ ಈ ರಾಜಸೂಯ ಯಾಗದ ಯಜ್ಞ ಈ ಕುದುರೆ ಪ್ರವೇಶ ಮಾಡಬೇಕಾಗ್ತದೆ, ರಾಜರ ಸಂಹಾರ ಇತ್ಯಾದಿಗಳನ್ನು ಮಾಡಬೇಕಾಗ್ತದೆ. ಆದ್ರಿಂದ ಇದು ಹಿಂಸೆಯಿಂದ ಕೂಡಿದ್ದು, ನೀನು ಪರಮ ಕಾರುಣಿಕ, ಇಂಥ ಯಜ್ಞವನ್ನು ಹೇಗೆ ಮಾಡ್ತಿ? ನತ್ವಂ ಏವಂ ವಿಧಂ ಯಜ್ಞಂ ಆಹರ್ತಾಸಿ ಕಥಂ ಸತ್ವಂ ಏವಂ ವಿಧಂ ಯಜ್ಞಂ ಆಹರ್ತಾಸಿ ಕಥಂ ನೃಪ ಪೃಥಿವ್ಯಾ ರಾಜವಂಶಾನಾಂ ಯತ್ರ ವಿನಾಶೋ ಯತ್ರ ದೃಶ್ಯತೆ. ಅನೇಕ ರಾಜವಂಶಗಳೆಲ್ಲ ಹೇಳ ಹೆಸರಿಲ್ಲದಂತೆ ನಾಶ ಹೊಂದಿ ಬಿಡ್ತವೆ ಭೂಮಿ ಮೇಲೆ. ಎಲ್ಲ ರಾಜರ ಕ್ಷಯ ಆಗ್ತದೆ. ಆದ್ರಿಂದ ಈ ಯಜ್ಞ ಬೇಡ ಅಂತ ಭರತ ಹೇಳಿದ ಅಂತ ಉಲ್ಲೇಖ ಇದೆ. ಅದನ್ನು ರಾಮ ಒಪ್ಪಿದ ಅಂತ ಕೂಡ ಕೇಳಿ ಬರ್ತದೆ. ಲೋಕಪೀಡಾಕರಂ ಕರ್ಮ ನ ಕರ್ತವ್ಯಂ ವಿಚಕ್ಷಣೈ ಬಾಲಾನಾಂತು ಶುಭಂ ವಾಕ್ಯಂ ಗ್ರಾಹ್ಯಂ ಲಕ್ಷ್ಮಣ ಪೂರ್ವಜ. ಲೋಕಪೀಡಾಕರವಾದ ಕಾರ್ಯವನ್ನು ನಾವು ಮಾಡಬಾರದು ಅಂತ ರಾಮ ಅದನ್ನು ಒಪ್ಪಿಕೊಂಡ. ಹಾಗಾದ್ರೆ ಅಶ್ವಮೇಧ ಯಾಗವನ್ನು ಮಾಡೋಣ ಅಂತ ಲಕ್ಷ್ಮಣ ಹೇಳಿದ, ಅದನ್ನು ರಾಮ ಒಪ್ಪಿಕೊಂಡ ಅಂತ ಮುಂದೆ 84ನೇ ಸರ್ಗದಲ್ಲಿ ಕಾಣಿಸ್ತದೆ. ಅಶ್ವಮೇಧೋ ಮಹಾಯಜ್ಞ ಪಾವನಃ ಸರ್ವಪಾಪ್ಮನಾಂ ಪಾವನಸ್ತವ ದುರ್ಧರ್ಷಃ ರೋಚತಾಂ ರಘುನಂದನ. ಹಿಂದೆ ಇಂದ್ರನು ಕೂಡ ಅಶ್ವಮೇಧ ಯಾಗ ಮಾಡಿದ್ದ, ವೃತ್ರಹತ್ಯೆ ಪಾಪವನ್ನ ಕಳೆದುಕೊಂಡ ಅಂತ ಅಲ್ಲಿ ವರ್ಣನೆ ಕೇಳಿ ಬರ್ತದೆ. ಆದ್ರಿಂದ ಈ ಸಾರ್ವಭೌಮತ್ವದ ಸ್ಥಾಪನೆ ಇತ್ಯಾದಿಗಳಿಗಿಂತ ಮುಖ್ಯವಾಗಿ ಪಾಪ ಪರಿಹಾರ, ಒಟ್ಟಾರೆ ಅಧ್ಯಾತ್ಮದಲ್ಲಿ ಮತ್ತು ಧರ್ಮದಲ್ಲಿ ಏಳಿಗೆ, ಅದನ್ನು ಯಜಮಾನ ಪಡ್ಕೊಳ್ಳುವುದೇ ಅದರ ಮುಖ್ಯ ಉದ್ದೇಶ ನನ್ನ ದೃಷ್ಟಿಯಿಂದ. ಸಾರ್ವಭೌಮತ್ವದ ಸ್ಥಾಪನೆಯೂ ಅಲ್ಲ, ಅವೆಲ್ಲ ಕೇವಲ ಕೆಲವು ಭಾಗಗಳಷ್ಟೇ. ಎಲ್ಲ ಕಡೆ ಅವು ಇಲ್ಲವೂ ಇಲ್ಲ ಕೂಡ. ಇಂದ್ರನ ಅಶ್ವಮೇಧ ಯಾಗ ನಡೆಯುವಾಗ ಆತನ ಕುದುರೆ ಯಾವ್ಯಾವ ಪ್ರದೇಶಗಳನ್ನ ಸಂಚಾರ ಮಾಡಿತ್ತು, ಎಲ್ಲಿ ಯಾವ ಶತ್ರುಗಳನ್ನ ಇಂದ್ರ ಗೆದ್ದಿದ್ದ ಅನ್ನುವುದನ್ನೆಲ್ಲ ನಾವು ಆಲೋಚನೆ ಮಾಡಬೇಕಲ್ಲ. ಅದರದಲ್ಲೂ ಅಲ್ಲಿ ವರ್ಣನ ಇಲ್ಲ. ಆದ್ರಿಂದ ಸಾರ್ವಭೌಮತ್ವದ ಸ್ಥಾಪನೆ ಅನ್ನೋದು ಮುಖ್ಯ ಅಲ್ಲ, ಪಾಪ ಪರಿಹಾರ ಮುಖ್ಯ ಅಂತಾನೆ ಕಾಣಿಸ್ತದೆ. ಕೃಷ್ಣ ಅಶ್ವಮೇಧ ಯಾಗ ಮಾಡಿದ್ದು ತಾತ್ಪರ್ಯ ನಿರ್ಣಯದ 21ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ವರ್ಣಿತ ಆಗಿದೆ. ಒಂದು ಹಗಲಿನಲ್ಲೇ ಆ ಯಜ್ಞ ಎಲ್ಲ ಮುಗಿಯಿತು. ಒಂದೇ ಯಾಮದಲ್ಲಿ ಅರ್ಥಾತ್ 3 ಗಂಟೆ ಸಮಯದಲ್ಲೇ ಆ ಕುದುರೆ ಹಿಂತಿರುಗಿತು. ದಿನಾಶ್ವಮೇಧ ಅಂತಾನೆ ಕರೀತಾರೆ. ಒಂದು ದಿನದಲ್ಲಿ ಜಗತ್ತನ್ನು ಸಂಚರಿಸಲಿಕ್ಕಾಗಿಯೇ ಆ ಅಶ್ವಮೇಧ ಯಾಗ ಕೃಷ್ಣನಿಂದ ಸೃಷ್ಟಾಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿ ಕೃಷ್ಣನ ಮಕ್ಕಳು ಭೀಮಾರ್ಜುನರು ಕುದುರೆಯನ್ನೆಲ್ಲ ಎಲ್ಲ ಕಡೆ ಸಂಚಾರ ಮಾಡಿಸಿದರು ಅಂತ ವರ್ಣನೆ ಇದೆ. ಕೃಷ್ಣ ಈ ಯಜ್ಞವನ್ನು ಮಾಡಿದಾಗ ಅವನಿಗೆ ಅಲ್ಲಿ ಪ್ರೀತಿಯ ರಾಣಿ, ಪರಿತ್ಯಕ್ತಳಾದ ರಾಣಿ, ಅನ್ಯ ವರ್ಣದ ರಾಣಿ ಇವರೆಲ್ಲ ಯಾರಿದ್ರು? ರುಕ್ಮಿಣಿ ಆ ಅಶ್ವದ ಜೊತೆಗೆ ಮಲಗಿದ್ಲು ಹೇಗೆ? ಇದೇನು ಕೂಡ ಅಲ್ಲಿಯೂ ಕಂಡು ಬರೋದಿಲ್ಲ. ಅಂತೂ ಸರ್ವಸ್ಯಾಪ್ತ್ಯೈ ಸರ್ವಸ್ಯ ರೀತ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ ಅಂತ ಶ್ರುತಿ ಈ ಅಶ್ವಮೇಧ ಯಾಗವನ್ನು ವರ್ಣಿಸ್ತದೆ. ಬ್ರಹ್ಮಹತ್ಯ ಮೊದಲಾದ ದೋಷಗಳ ಪ್ರಾಪ್ತಿ, ಸರ್ವಾಭೀಷ್ಟ ಪ್ರಾಪ್ತಿ, ಭಗವಂತನ ಪ್ರೀತಿ ಮಾತ್ರ ಅದರ ಉದ್ದೇಶ. ಉಳಿದಿದ್ದೆಲ್ಲವೂ ಕೂಡ ಗೌಣ. ಅನೇಕ ಜನ ಪತ್ನಿಯರು, ರಾಣಿ ಆ ಕುದುರೆ ಜೊತೆ ಮಲಗುವುದು, ಅಲ್ಲಿ ನಡೆಯುವ ಸಂಭಾಷಣೆ, ಇವೆಲ್ಲವೂ ಕೂಡ ಗೌಣ ಅಂತಲೇ ನನ್ನ ಅಭಿಪ್ರಾಯ. ಇದೆಲ್ಲ ಕಡೆ ನಡೆದದ್ದು ಅಲ್ಲ, ಕೆಲವು ಕಡೆ ನಡೆದದ್ದು ಹೌದು, ಎಲ್ಲ ಕಡೆ ನಡೆದದ್ದು ಅಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾದದ್ದು ಇಲ್ಲಿ ಮುಖ್ಯ. ಇಂಥ ಅನೇಕ ಸಂಕೀರ್ಣತೆಗಳು ಇರುವುದರಿಂದಲೇ ಕಲಿಯುಗದಲ್ಲಿ ಅದನ್ನ ನಿಷೇಧಿಸಿದ್ರು ಅಂತ ಕಾಣಿಸ್ತದೆ. ಕಲಿಯುಗದಾದ್ರೂ ಈ ಕಾಲದಲ್ಲಿ ಅದನ್ನು ಮಾಡುವವರು ಯಾರಿದ್ರು ಅದೆಲ್ಲ ವಿಷಯ ಬೇರೆ. ಆದರೆ ಪಾಂಡವರ ಬಳಿಕ ಆದರೂ ಕೂಡ ಇನ್ನೂ ಕ್ಷತ್ರಿಯ ರಾಜರ ಆಡಳಿತ ಇದ್ದಾಗ ಆಗಾದ್ರೂ ಅದನ್ನು ಮಾಡುವವರು ಯಾರಿದ್ರು? ಒಬ್ರು ಯಾರೋ ಗುಪ್ತ ವಂಶದ ದೊರೆ ಮಾಡಿದ್ದ ಅಂತ ಏನು ಕೇಳ್ತೀವಲ್ಲ, ಅವನಾದ್ರೂ ಅದನ್ನು ಹೇಗೆ ಮಾಡಿದ್ದ? ಯಾವ್ಯಾವ ವಿವರಗಳಲ್ಲಿತ್ತು? ಯಾವುದಕ್ಕೂ ನಮಗೆ ಉತ್ತರ ಏನೂ ಸಿಗೋದಿಲ್ಲ. ರಾಜಸೂಯ ಯಾಗ ಬೇಡ ಅಂತ ಭರತ ಹೇಳಿದ, ಹಾಗಾದ್ರೆ ಅಶ್ವಮೇಧ ಯಾಗವನ್ನು ಮಾಡೋಣ ಅಂತ ಲಕ್ಷ್ಮಣ ಹೇಳಿದ. ಆದ್ರೆ ರಾಜಸೂಯ ಯಾಗದಲ್ಲಿ ಹೇಗೆ ರಾಜ ಎಲ್ಲ ಕಡೆ ದಿಗ್ವಿಜಯ ಮಾಡಬೇಕು, ಹಾಗೆ ಅಶ್ವಮೇಧ ಯಾಗದಲ್ಲಿಯೂ ಕೂಡ ದಿಗ್ವಿಜಯ ಆಗಲೇಬೇಕು.
ಅಲ್ಲೂ ರಾಜರ ಜೊತೆಗೆ ಯುದ್ಧಗಳೆಲ್ಲ ಆಗಲೇಬೇಕು. ಹಿಂಸೆಯ ಕಾರಣದಿಂದಾಗಿ ರಾಜಸೂಯ ಯಾಗ ಬೇಡ ಅಂತ ಹೇಳುವುದಾದ್ರೆ, ಅಶ್ವಮೇಧ ಯಾಗಾದ್ರೂ ಹೇಗೆ ರಾಮನಂಥ ರಾಜನಿಗೆ, ರಾಮನಷ್ಟೇ ಅಲ್ಲದೆ ಹೋದ್ರೂ ಕೂಡ ರಾಮನಂತನೇ ಕರುಣಾಶಾಲಿಯಾದ ಧರ್ಮರಾಜನಿಗೆ ಅದು ಹೇಗೆ ಸಖ್ಯ ಆದೀತು? ಯಾವ ಪ್ರಶ್ನೆಗೂ ಕೂಡ ರಾಮಾಯಣದಲ್ಲೂ ಉತ್ತರ ಸಿಗೋದಿಲ್ಲ. ಭರತ ಹೇಳಿದ್ದನ್ನ ರಾಜಸೂಯ ಮಾಡೋದು ಬೇಡ ಅಂತ ಭರತ ಹೇಳಿದ್ದನ್ನ ರಾಮ ಒಪ್ಪಿಕೊಂಡ ಅಂತ ಕಾಣಿಸ್ತದೆ. ಇದಕ್ಕೆಲ್ಲ ಉತ್ತರಗಳೇನು? ಯಾವ ಉತ್ತರವೂ ಕಾಣಿಸೋದಿಲ್ಲ. ಅವೆಲ್ಲ ಈಗ ನಾವು ಜ್ಞಾನ ಮಾರ್ಗವನ್ನು ಕರ್ಮ ಮಾರ್ಗವನ್ನು ಕಳೆದುಕೊಂಡಿರುವಂತಹ ಕಾಲದಲ್ಲಿ ಯಾವುದಕ್ಕೂ ಉತ್ತರ ಸಿಗೋದಿಲ್ಲ. ಈಗಾಗಲೇ ನಾನು ಆ ಮಾತು ಹೇಳಿದೆ ಈ ಭಾಗದ ನಡುವೆ, ಈ ಹಿಂದೆನೂ ಕೂಡ ಹೇಳಿದ್ದೆ. ಸಂಧ್ಯಾವಂದನ, ಶ್ರಾದ್ದ ಮೊದಲಾದ ದೈನಂದಿನ ಕರ್ಮಗಳ ಬಗ್ಗೆನೇ ನಮಗೆ ಸ್ಪಷ್ಟವಾಗಿ ವಿವರಣೆ ಕೊಡ್ಲಿಕ್ಕಾಗ್ತಿಲ್ಲ. ಅನೇಕ ತಾತ್ವಿಕ ಸಂಗತಿಗಳಲ್ಲಿ ಇರುವ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳಿಕ್ಕಾಗ್ತಿಲ್ಲ. ಹಾಗಿರುವಾಗ ಅಶ್ವಮೇಧ ಯಾಗದ ಬಗ್ಗೆ ನಾವು ಹೀಗೇನಾದರೂ ತೀರ್ಮಾನ ಹೇಳುವುದು ಒಂದು ಕಷ್ಟವೇ. ಅದು ಏನಿದೆ ಅನ್ನೋದನ್ನು ಓದಬಹುದಷ್ಟೇ. ಇದರ ಬಗ್ಗೆ ತೀರ್ಮಾನ ಹೇಳುವುದು ಕಷ್ಟವೂ ಮತ್ತೆ ಅನಗತ್ಯವೂ ಕೂಡ ಅಂತ ನನ್ನ ಆಲೋಚನೆ. ಅಂತೂ ನಡೆದದ್ದೆಲ್ಲವನ್ನು ಕೂಡ ಇದು ಹೇಳಿದ್ದೇನೆ. ಮತ್ತು ಏನಾದರೂ ಮಾಹಿತಿ ಸಿಕ್ಕರೆ ಅದನ್ನು ಕೂಡ ತಮ್ಮೆದುರುಗಿಡುವಂತ ಪ್ರಯತ್ನ ಮಾಡ್ತೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.